ನಾನು ಆ್ಯಕ್ಚುಲಿ ಲಾಸ್ ಎಲ್ಲ ಇದ್ದೆ. ಸೊ ನಾನು ಒಂದು ಟೈಮ್ ಹಾಗೆ ನಾನು ಇದು ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನಿಮ್ಮದು ಲೈವ್ ವಿಡಿಯೋ, ಆಮೇಲೆ ಅದಾದಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್ ನನ್ನ ಒನ್ ಆಫ್ ದ ಫೇವ್ರೇಟ್ ಕ್ಲಾಸ್ 6,000. ಸೊ ಬರೇ 6,000, ಇಫ್ ಯು ಬಿಲೀವ್ ಆರ್ ನಾಟ್, ಬರೇ 6,000 ಕ್ಯಾಪಿಟಲಲ್ಲಿ ನಾವು ಆಪ್ಷನ್ ಬೈಯಿಂಗ್ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದೀವಿ ಅಟ್ ಪ್ರೆಸೆಂಟ್. ಆಮೇಲೆ ಅಷ್ಟೊತ್ತು ಕೂತ್ಕೊಂಡ್ರು ನಮಗೆ ಅದರಲ್ಲಿ ಒಂದೇ ಒಂದು ಸೆಕೆಂಡ್ ಕೂಡ ಬೋರ್ ಅಂತ ಅನ್ಸಿಲ್ಲ. ಆದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆಮೇಲೆ ಆಕ್ಚುಲಿ ನೀವು ಇವಾಗ ನೀವು ಬೇರೆ ಕಡೆ ಎಷ್ಟೋ ಕೊಟ್ಟು ಲಕ್ಷನೋ ಎಷ್ಟೋ ಕೊಟ್ಟು ಕಲ್ತ್ಕೊಂಡು ಬಂದಿರ್ತೀರಾ, ಬಂದ್ರೂ ನಿಮ್ಗೆ ಇಲ್ಲಿ ಸಿಗುವಂತ ನಾಲೆಜೇ ಬೇರೆ. ಸೊ ನಿಮ್ ಪರಿಚಯ ನನ್ಗೆ ಬೆಂಗಳೂರು. ಸೊ ಬೇಸಿಕಲಿ ನಾನು ಲಾಸ್ಟ್ ಒಂದು 8 months ಇಂದ ಆಪ್ಷನ್ ಟ್ರೇಡಿಂಗ್ಗೆ ಬಂದಿರೋದು. ಸೊ ಇನ್ವೆಸ್ಟ್ಮೆಂಟ್ ಅಂದರೆ ಮ್ಯೂಚುವಲ್ ಫಂಡ್ ಸ್ವಲ್ಪ ಅದು ಇದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ. ಬಟ್ ಅದೇ ಆಪ್ಷನ್ ಟ್ರೇಡಿಂಗು, ಅದರಲ್ಲೂ ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂತ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ಹಾಗೆ ಸ್ಟಾರ್ಟ್ ಮಾಡಿದೆ. ಬಟ್ ಅದೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಸ್ವಲ್ಪ ಗೊತ್ತಿರಬೇಕು ಅಂತ ಸ್ವಲ್ಪ ಟ್ರೈನಿಂಗ್ ತೊಗೊಂಡಿದ್ದೆ. ಬಟ್ ನನಗೆ ಅದು ಯಾವುದು ಅಷ್ಟು ಎಫೆಕ್ಟಿವ್. ಎಷ್ಟು ಕಡೆ ತೊಗೊಂಡಿದ್ದೀರಾ ಅಂತ ಏನಾದರೂ? ಓಕೆ, ಒಂದು 2 ಕಡೆ ತೊಗೊಂಡಿದ್ದೆ. 2 ಕಡೆ ಕೋರ್ಸು ಟ್ರೈನಿಂಗ್ ಅಂತ? ಹೌದು 2 ಕಡೆ ತೊಗೊಂಡಿದ್ದೆ. ಆಲ್ಮೋಸ್ಟ್ ಒಂದು 3 months ಡ್ಯೂರೇಷನ್ ಕೋರ್ಸ್ಗಳು. ಸೊ ಆಪ್ಷನ್ ಬೈಯಿಂಗ್. ಸೊ ಅದರಲ್ಲಿ ಅಂದರೆ ಏನು ಕಲ್ತಿಲ್ಲ ಅಂತಲ್ಲ, ಕಲ್ತಿದ್ದೀನಿ. ಬಟ್ ಇಷ್ಟು ಆಮೇಲೆ ನಾನು ಆಮೇಲೆ ನಾನು ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಪ್ರಾಫಿಟ್ಗಳು ಬರೋದು. ಬಟ್ ಪ್ರಾಫಿಟ್ ಎಷ್ಟು ಬರ್ತಿತ್ತೋ ಲಾಸ್ ಅದ್ರ ಡಬಲ್ ಹೋಗೋದು. ಈಗ ಒಂದ್ ದಿವಸ ಲಾಸ್ ಆದ್ರೆ ಅದು ಎಷ್ಟೋ ಲಾಸ್ಗಳು ಹೋಗೋದು. ಅಂದ್ರೆ ಬೇಸಿಕಲಿ ಲಾಸ್ ರೇಷಿಯೋ ಜಾಸ್ತಿ ಇತ್ತು ಪ್ರಾಫಿಟ್ ಆದ್ರೂ. ಸೊ ಹಾಗಾಗಿ ನಾನು ಆಕ್ಚುಲಿ ಲಾಸ್ ಎಲ್ಲ ಇದ್ದೆ. ಸೊ ನಾನು ಒಂದು ಟೈಮ್ ಹಾಗೆ ನಾನು ಇದು ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನಿಮ್ಮದು ಲೈವ್ ವಿಡಿಯೋ ಸಿಕ್ತು. ಸೊ ಅಲ್ಲಿ ನಾನು ನೋಡಿದೆ, ಹಾಗೆ ಆಮೇಲೆ ಫಾಲೋ ಮಾಡಿದೆ. ಆಮೇಲೆ ಸ್ವಲ್ಪ ಒಂದು 15 days ಅಬ್ಸರ್ವ್ ಮಾಡಿದೆ. ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ದ ವೇ ಯು ಲುಕ್ ಆಟ್ ದ ಮಾರ್ಕೆಟ್ ಅಂತ. ಸೊ ಅದನ್ನು ಸರಿ ಅಂತ ಅಂದ್ಬಿಟ್ಟು ಆಮೇಲೆ ನಿಮಗೆ ಕಾಲ್ ಮಾಡಿದೆ. ಸೊ ಆಮೇಲೆ ನಿಮ್ಮದು ಟ್ರೈನಿಂಗ್ ಜಾಯ್ನ್ ಆದೆ. ಸೊ ಜಾಯ್ನ್ ಆದಾಗ ನನಗೆ ಅಂದರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ, ನೀವು ಮಾರ್ಕೆಟ್ ಯಾವ ಥರ ನೋಡ್ತಾ ಇದ್ದೀರಾ, ಸೊ ಆ ಥರ ನೋಡೋ ಥರ ನಾವು ಆಗಬೇಕು ನಿಮ್ಮ ಥರ. ಸೊ ಅದು ಒಂದು ಲೆವೆಲ್ವರೆಗೂ ಸಿಕ್ಕಿದೆ ನನಗೆ. ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಕ್ಚುಲಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೋ ಅದ್ರದ್ದು ಒಂದು ಲೆವೆಲ್ ರೀಚ್ ಆಗಿದೆ, ಇಲ್ಲ ಅಂತಿಲ್ಲ. ಆಮೇಲೆ ಆ್ಯಕ್ಚುಲಿ ಎಲ್ಲದನ್ನು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಚಾರ್ಟ್ಗಳನ್ನು ಯಾವ ಥರ ಸೆಟ್ಟಿಂಗ್, ಈವನ್ ಚಾರ್ಟ್ ಸೆಟ್ಟಿಂಗಿಂದ ಹಿಡಿದು ಸ್ಟಾರ್ಟಿಂಗ್ ಒಂದು ಫಸ್ಟ್ ಕ್ಲಾಸು ಆ್ಯಕ್ಚುಲಿ ತೊಗೊಂಡಿದ್ದು ಅಂದರೆ ಚಾರ್ಟ್ ಸೆಟ್ಟಿಂಗು. ಸೊ ಚಾರ್ಟ್ ಸೆಟ್ಟಿಂಗಿಂದ ಹಿಡಿದು ಅಕೌಂಟ್ ಓಪನಿಂದ ಹಿಡಿದು ಚಾರ್ಟ್ ಸೆಟ್ಟಿಂಗಿಂದ ಹಿಡಿದು ಯಾವ್ಯಾವ ಥರ ಇದು ಸೆಟ್ಟಿಂಗ್ ಮಾಡ್ಕೊಬೇಕು, ಯಾವ್ಯಾವುದು ಇಂಡೆಕ್ಸ್ಗಳನ್ನ ಎಲ್ಲೆಲ್ಲ ಹಾಕೊಂಬ ಸ್ಕ್ರ್ಯಾಚಿಂದ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು. ಸೊ ಆಮೇಲೆ ಅದಾದಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್ ನನ್ನ ಒನ್ ಆಫ್ ದ ಫೇವ್ರೇಟ್ ಕ್ಲಾಸ್ ಆ್ಯಕ್ಚುಲಿ. ಸೊ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ನೀವು ಲಾಸಸ್ ಎಲ್ಲರಿಗೂ ಆಗುತ್ತೆ. ಟ್ರೇಡ್ ಮಾಡೋರಿಗೆ, ಅದರಲ್ಲೂ ಆಪ್ಷನ್ ಬೈಯಿಂಗ್ ಟ್ರೇಡ್ ಮಾಡೋರಿಗೆ ಲಾಸಸ್ ಎಲ್ಲರಿಗೂ ಆಗುತ್ತೆ. ಆ ಲಾಸಸ್ ಅನ್ನ ಎಷ್ಟರ ಮಟ್ಟಿಗೂ ನಾವು ಲಿಮಿಟ್ ಮಾಡ್ಬೋದು, ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ನಿಮ್ದು ರಿಸ್ಕ್ ಎಷ್ಟಿರಬೇಕು, ನಿಮ್ದು ಕ್ಯಾಪಿಟಲ್ ಎಷ್ಟಿರಬೇಕು, ನಿಮ್ದು ಏನು ನಿಮ್ದು ಇದಿದೆ, ಇನ್ವೆಸ್ಟ್ಮೆಂಟ್ ಇರ್ಬೋದು, ಆರ್ ಲೈಕ್ ವಾಟ್ ಎವರ್ ಕ್ಯಾಪಿಟಲ್ ಯು ಹ್ಯಾವ್. ನಮಗೆ ಆಪ್ಷನ್ ಬೈಯಿಂಗ್ ಬರಬೇಕು ಅಂತಂದ್ರೆ ನಮ್ ಕೆಪಾಸಿಟಿ ಎಷ್ಟಿರಬೇಕು, ನಾವು ಎಷ್ಟಲ್ಲಿ ಬರಬೇಕು, ನಾವ್ ಹೆಂಗಿರ್ಬೇಕು, ಹೌದು ನಮ್ದು ಲಿಮಿಟ್ ಎಷ್ಟಿರಬೇಕು, ಎಷ್ಟಲ್ಲಿ ಇದು ಮಾಡಬೇಕು ಅಂತ. ಆಮೇಲೆ ಈಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇವಾಗೆಲ್ಲ ಎಲ್ಲ ಹ್ಯೂಜ್ ಇದು ಕ್ಯಾಪಿಟಲ್ ಬೇಕು, ಇದು ಬೇಕು, ಏನು ಬರೇ 6,000 ಇಫ್ ಯು ಬಿಲೀವ್ ಆರ್ ನಾಟ್, ಬರೇ 6,000 ಕ್ಯಾಪಿಟಲ್ ಅಲ್ಲಿ ನಾವು ಆಪ್ಷನ್ ಬೈಯಿಂಗ್ ಟ್ರೇಡಿಂಗ್ ಅನ್ನ ಮಾಡ್ತಾ ಇದೀವಿ. ಅದೊಂದು ಇಂಪಾರ್ಟೆಂಟ್, ರೈಟ್, ಅಬ್ಸಲ್ಯೂಟ್ಲಿ. ಸೊ ನಾನು ಅದನ್ನ ಹೇಳ್ತಿದ್ದೆ ಸ್ವಲ್ಪ ಹೊತ್ತು ಮುಂಚೆ, ಕ್ಲಾಸಲ್ಲೂ ಹೇಳಿದ್ದೀನಿ, ಸ್ವಲ್ಪ ಹೊತ್ತು ಮುಂಚೆನೂ ಅದನ್ನ ಹೇಳ್ತಿದ್ದೆ. ಸೊ ಇವತ್ತು ಎಷ್ಟು ಹೇಳ್ಕೊಡ್ಬೇಕು ಅಂತ ಅನ್ನೋದು ಮೊದಲೇ ಪ್ರೀ ಡಿಫೈನ್ಡ್. ಅದು ಇವತ್ತು ಇಷ್ಟೇ ಕೊಡಬೇಕು, ಇಷ್ಟು ಹೇಳ್ಕೊಡ್ತೀನಿ. ಅದು ಎಷ್ಟು ಬೇಕಾದ್ರೆ ಟೈಮ್ ಆಗಲಿ, 4 hours ಆಗಲಿ, 5 hours ಆಗಲಿ, ಎಷ್ಟೇ ಆಗಲಿ. ಸೊ ಒಂದಿನ ಅಂತೂ ಆ್ಯಕ್ಚುಲಿ ಏನಾಯಿತು, ಪ್ರೀವಿಯಸ್ ಡೇ ಏನೋ ಈ ಥರ ಏನು ಕವರ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಟ್ರೇಡಿಂಗ್ ಪಂಚ್ ಮಾಡಬೇಕು. ಹೌದು, ಎಷ್ಟು ಬೇಕು ಅಷ್ಟು ಹೇಳಿಲ್ಲ ನಾನು. ಕರೆಕ್ಟ್. ಸೊ ನೆಕ್ಸ್ಟ್ ಡೇ ಟ್ರೇಡಿಂಗ್ ಪಂಚ್ ಮಾಡೋದ್ರಿಂದ ಹಿಂದಿನ ದಿವಸ ಅದು ನಮ್ಗೆ ಎಷ್ಟು ನಾಲೆಜ್ ಬೇಕು ಅನ್ನೋದು ನಮಗೆ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ 5 hours ಮಧ್ಯೆ ಒಂದು 10 minutes ಬ್ರೇಕ್ ತೊಗೊಂಡಿದ್ದೆ. ಸೊ 5 hours ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ. ಅದು ಹ್ಯಾಟ್ಸ್ ಆಫ್ ಟು ಹಿಸ್ ಎನರ್ಜಿ ಆ್ಯಂಡ್ ಆಲ್ಸೋ ಹಿಸ್ ಕಮಿಟ್ಮೆಂಟ್. ಅಂದರೆ ಸುಮ್ಮನೆ ಬರಲ್ಲ. ಆಮೇಲೆ ಅಷ್ಟೊತ್ತು ಕೂತ್ಕೊಂಡ್ರು ನಮಗೆ ಅದರಲ್ಲಿ ಒಂದೇ ಒಂದು ಸೆಕೆಂಡ್ ಕೂಡ ಬೋರ್ ಅಂತ ಅನಿಸಿಲ್ಲ. ಆದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಆಮೇಲೆ ಇನ್ನೂ 1-2 ಕ್ಲಾಸ್ ಇದೆ. ಸೊ ನಾನು ತುಂಬ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಗುಡ್. ನನ್ನ ಕಡೆಯಿಂದ ಏನು ಕಂಪ್ಲೇಂಟ್ಸ್ ಇಲ್ಲ. ಸೊ ಇನ್ನೊಂದು ಏನಂದರೆ,
ನಾವು ಇನ್ನೂ ಒಂದು ರೀಸನ್ ನಾನು ಏನಕ್ಕೆ ಜಾಯ್ನ್ ಆಗಿದ್ದು ಅಂದರೆ, ಓಕೆ ಇದು ಟ್ರೈನಿಂಗು ಇದು ಒಂದು ಸೈಡಿಗಿದ್ರೇ, ಒಂದು ಬ್ಯಾಚಲ್ಲಿ ಬರೀ 10 ಜನ, 10 ಜನಕ್ಕಿಂತ ಮೇಲೆ ಒಬ್ರು ಕೂಡ ತಗೊಳಲ್ಲ. ಬೇಕಾದ್ರೆ ಒಂದು 100 ಜನ ಬೇಕಾದ್ರೂ ಬರಲಿ, ಇಲ್ಲ ಗುರು ನಾನು ತಗೊಳ್ಳೋದೇ 10 ಜನ, 10 ಜನಕ್ಕೆ ನಾನು ಕರೆಕ್ಟಾಗಿ ಟ್ರೈನ್ ಮಾಡ್ಬೇಕು, ಟ್ರೈನ್ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಇಲ್ಲ ಅಂದ್ರೆ ಮಾಡಬಾರ್ದು. ಇನ್ನೊಂದು ಕ್ವಶನ್ ನಿಮಗೆ, ನೀವು ಮುಂಚೆನೂ ಬೇರೆ ಕಡೆನೂ ಕಲ್ತಿದ್ದೀರಾ, ಅಲ್ಲೂ ತಿಳ್ಕೊಂಡಿದ್ದೀನಿ ಅಂತ ಹೇಳಿ, ಆ ಜಾಗಗಳಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಾದರೂ ಒಂದಿರ್ಬೇಕಲ್ಲ? ಖಂಡಿತ. ಅಂದ್ರೆ ಅದೇ ಈಗ ಒಂದು ರೀಸನ್ ಅಂತ ನಾನು ಈಗಲೇ ಹೇಳಿದೆ, 10 ಜನ ಮೇಲೆ ತಗೊಳ್ಳಲ್ಲ ಅಂತ. ಅಲ್ಲಿ ಎಷ್ಟೋ ಜನ ನಿಮಗೆ ಸಿಕ್ಕಿದ್ರಲ್ಲಿ, ಅಂದ್ರೆ ನಿಮಗೆ ಸಿಗ್ತಾ ಇರುವಂತಹ ನಾಲೆಡ್ಜ್ ಅಲ್ಲಿ ಏನಾದರೂ ಒಂದು ಡಿಫ್ರೆನ್ಸ್ ಇರ್ಬೇಕಲ್ಲ? ಸೊ ಅಲ್ಲಿ ಈಗ ಬೇಸಿಕಲಿ ನಾವು ಏನು ಮಾಡ್ತೀವಿ, ಮಾರ್ಕೆಟನ್ನು ಇಂಡೆಕ್ಸಲ್ಲಿ ನಾವು ನೋಡ್ತಾ ಇರ್ತೀವಿ. ಅದನ್ನು ಎಲ್ಲರೂ ನೋಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ರಿವ್ಯೂ ಮಾಡ್ತಾರೆ. ಬಟ್ ಮಾರ್ಕೆಟನ್ನು ಬೇರೆ ಥರ ನೋಡೋದನ್ನು ಹೇಳ್ಕೊಟ್ಟಿದ್ದಾರೆ ಇವರು ಆ್ಯಕ್ಚುಲಿ. ಅಂದರೆ ಯಾವ ಪ್ರೈಸು, ಯಾವ ಮೂಮೆಂಟು, ಯಾವ ಥರ ನೋಡಬೇಕು, ಎಲ್ಲಿ ಬರುತ್ತೆ, ಆಮೇಲೆ ಬಾಟಮ್, ಈಗ ಒಂದು ಪ್ರೀಮಿಯಮ್ದು ಬಾಟಮ್ ಎಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಹೇಗೆ ಕ್ಯಾಪ್ಚರ್ ಮಾಡೋದು. ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಸೊ ಅದ್ರ ಮೇಲೆ ಇನ್ನು ನಾವು ವರ್ಕ್ ಮಾಡಬೇಕು. ಬಟ್ ಓವರ್ ಆಲ್ ಒಂದೇ ತಿಂಗಳಿಗೆ ಆಗಲ್ಲ. ತಿಂಗಳಿಗೆ ನಾನು ಹೇಳ್ಕೊಡಕ್ಕೇನೆ 1 ತಿಂಗಳು ತಗೊಂಡಿದ್ದೀನಿ. ಕರೆಕ್ಟ್. ಅದನ್ನ ಅಪ್ಲೈ ಮಾಡಿ ಅದ್ರಲ್ಲಿ ಸಕ್ಸಸ್ ತಗೊಂಬರಕ್ 1 ತಿಂಗಳಲ್ಲಿ ಸಾಧ್ಯ ಇಲ್ಲ. ಈಗ ಮಾರ್ಕೆಟನ್ನು ನೋಡೋ ರೀತಿ ಡೆಫಿನೆಟಾಗಿ ಚೇಂಜ್ ಆಗಿದೆ ನಂದಂತೂ ಪರ್ಸ್ನಲಿ. ಸೊ ಅದೇ ಒಂದು ಮುಂದೆ ಬರೋರಿಗೆ ಏನಾದರೂ ಹೇಳಬೇಕು ಅಂತಂದ್ರೆ, ಮುಂದೆ ಬರೋರಿಗೆ ಅದೇ ಈಗ ಆಲ್ರೆಡಿ ಒಂದು ಹೇಳಿದೆ, 10 ಜನ ಮೇಲೆ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು. ಸೊ ಅಂದರೆ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್, ಈಗ ನೀವು ಲಾಸ್, ಆಗಲೇ ಹೇಳ್ದಂಗೆ ಲಾಸ್ ಎಲ್ಲರೂ ಮಾಡ್ತಾರೆ, ಬಟ್ ಎಷ್ಟು ಲಾಸ್ ಮಾಡಬೇಕು, ಎಷ್ಟು ಕಡಿಮೆ ಲಾಸಸ್ಸಲ್ಲಿ ನಾವು ಜಾಸ್ತಿ ಪ್ರಾಫಿಟನ್ನು ಹೇಗೆ ತೆಗೆದು, ಪ್ರಾಫಿಟಲ್ಲೂ ಇದು ಯಾವ ಥರ ಹೋಲ್ಡ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಹೋಲ್ಡ್ ಮಾಡಬೇಕು, ಎಷ್ಟು ಪ್ರಾಫಿಟಿಗೆ ನಾವು ಎಕ್ಸಿಟ್ ಮಾಡ್ಕೊಬೇಕು, ಇದನ್ನೆಲ್ಲ ತುಂಬ ಚೆನ್ನಾಗಿ ನೀವು ಗ್ಯಾರಂಟಿ ಕಲಿತೀರಾ. ಅದು ನನ್ನ ಕಾನ್ಫಿಡೆನ್ಸ್ ತುಂಬ ಇದೆ. ಆಮೇಲೆ ಕಮಿಟ್ಮೆಂಟು, ಇವರು ಕಮಿಟ್ ಆದರು ಅಂದರೆ ಆ ಟೈಮ್ 1 ನಿಮಿಷ ಆ ಕಡೆ ಈ ಕಡೆ ಆಗಲ್ಲ, ಪಕ್ಕಾ ಪ್ರೊಫೆಷನಲ್. ಸೊ ನೀವು ಟ್ರೈನಿಂಗ್ ಟೈಮ್ 1 ಮಿನಿಟ್ ಹಿಂದೆ ಮುಂದೆ ಹೋಗಿಲ್ಲ, ಎಕ್ಸಾಕ್ಟ್ 1 ಮಿನಿಟ್ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ. ಈವನ್ ಬೆಳಗ್ಗೆ ಹೊತ್ತು ಅಷ್ಟೇ 9:14 ಒಳಗಡೆ ಲಿಂಕ್ ಇರುತ್ತೆ. 9:10, 9:12 ಈ ಥರ ಬಂದ್ಬಿಡುತ್ತೆ. 9ಗೆ ಬರುತ್ತೆ ಸಮ್ಟೈಮ್ಸ್. ಸೊ ಆ ಥರ ಪಂಕ್ಚುವಲ್ ಅಂದರೆ ತುಂಬ ಪಂಕ್ಚುವಲ್ ಆಗಿದ್ದಾರೆ. ಮತ್ತು ನಾಲೆಜ್, ಮಾರ್ಕೆಟನ್ನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಅವ್ರು ಹೇಳಿದ್ರೆ ಅಲ್ಲಿ ಮೂವ್ ಆಗಬೇಕು ಅಷ್ಟೇ, ಮುಗಿದಾಯ್ತು. ಮುಟ್ಟು ಓಡ್ ಬರೋದಾಗ್ಲಿ ಬರಬೇಕು ಅಷ್ಟೇ. ಆಮೇಲೆ ಕೆಲವೊಂದು ಕಾನ್ಸೆಪ್ಟ್ಗಳು ಆ್ಯಕ್ಚುಲಿ ನಾವು ಕಲ್ತಿರ್ತೀವಿ ಬೇರೆ ಕಡೆನೋ ಎಲ್ಲೋ, ಅಥವಾ ಯೂಟ್ಯೂಬಲ್ಲೋ ಇದರಲ್ಲೋ ಬುಕ್ ನೋಡ್ಕೊಂಡು ಕಲ್ತಿರ್ತೀವಿ. ಬಟ್ ಅದನ್ನು ಎಷ್ಟು ಸಿಂಪ್ಲಿಫೈ ಆಗಿ ಹೇಳ್ಕೊಡ್ಬೇಕು. ಇವಾಗ ಆ್ಯಕ್ಚುಲಿ ಇವಾಗ ನೀವು ಬೇರೆ ಕಡೆ ಎಷ್ಟೋ ಕೊಟ್ಟು ಲಕ್ಷನೋ ಎಷ್ಟೋ ಕೊಟ್ಟು ಕಲ್ತ್ಕೊಂಡು ಬಂದ್ರೂ ನಿಮಗೆ ಇಲ್ಲಿ ಸಿಗುವಂಥ ನಾಲೆಜೇ ಬೇರೆ. ನೀವು ಅದನ್ನೆಲ್ಲ ಬಿಟ್ಬಿಡಿ, ಅದನ್ನ ಮರ್ತ್ಬಿಟ್ಟು ನಿಶ್ಚಿಂತೆ ಬರ್ಬೋದು. ಆಮೇಲೆ ಹೇಳಿರೋದನ್ನ ನಾನು ಒಂದು ಹೇಳಬಲ್ಲೆ, ನಾನೇನು ಹೇಳಿದ್ದೀನಲ್ಲ ಆ ಕಾನ್ಸೆಪ್ಟ್ಗಳು ಯೂಟ್ಯೂಬಲ್ಲಿ ಸಿಗ್ಬೋದು, ಬಟ್ ನಾನು ಹೇಳೋ ರೀತಿ ಬೇರೆ ಲೆವೆಲ್. ಯಾಕೆಂದ್ರೆ ಇವ್ರು ಹೇಳೋದು ಹೆಂಗೆ ಅಂದರೆ ತುಂಬ ಸಿಂಪ್ಲಿಫೈ ಆಗಿ ಮಾಡಿ ಹೇಳ್ತಾರೆ. ಓಕೆನಾ, ಅದೇ ಲಾಸ್ಟ್ ವೀಕೆ ಒಂದು ಸ್ವಿಂಗ್ ಕಾನ್ಸೆಪ್ಟ್ ಹೇಳಿದ್ರು. ಎಷ್ಟು ಸಿಂಪ್ಲಿಫೈ ಅಂದರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟು ಅಂದರೆ ಇವಾಗ ನಾವು ಚಾರ್ಟಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓ ಈ ಥರ ಹೇಳಿದಿಲ್ಲ ಇದೆ ಅಂತ. ನಾವು ಏನು ಮೆಷರ್ ಮಾಡೋದೇ ಬೇಕಾಗಿಲ್ಲ, ನೋಡಿದ್ರೆ ಕಾಣಿಸುತ್ತಲ್ಲೇ. ಅದೇ ಅಲ್ಲೇ ರಪ್ ಅಂತ ಲಕ್ಷ್ಮಣ ರೇಖೆ ಎಳಿತೀವಲ್ಲ, ಕಾಣಿಸ್ಬೇಕು. ಸೊ ಅದೇ ಥರ ಓವರ್ ಆಲ್ ಲೈಕ್ ಅಂದರೆ ಕಾನ್ಸೆಪ್ಟನ್ನು ಎಷ್ಟು ಸಿಂಪ್ಲಿಫೈ ಮಾಡಿ ಹೇಳೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ, ಅಷ್ಟು ಸಿಂಪ್ಲಿಫೈ ಮಾಡಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ, ಅರ್ಥ ಆಗೋ ಭಾಷೆನಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ರೆಕಮೆಂಡ್ 100% ಮಾಡ್ಬೋದು. ಅನಿಸ್ತಿದ್ಯಾ ಟ್ರೈನಿಂಗ್ ಅಂತ ಅನಿಸ್ತಿದ್ಯಾ? ಖಂಡಿತ ಲೈಕ್ ಹ್ಯಾಂಡ್ ಹೋಲ್ಡ್ ಟ್ರೈನಿಂಗ್ ಥರನೇ ಅನಿಸ್ತದೆ, ಆರ್ಮಿ ಟ್ರೈನಿಂಗ್. ಹೌದು, ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.